ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಕ್ರಿಕೆಟ್ ಆಡುವವರ ಸೋಗಿನಲ್ಲಿ ಬಂದ್ರು. ಶ್ರೀನಗರ ಸಿಆರ್ಪಿಎಫ್ ಕ್ಯಾಂಪ್ ಮೇಲೆ ಅಟ್ಯಾಕ್ ನಡೆಸಿದ್ರು. ಹಿಜ್ಬುಲ್ ಉಗ್ರರ ದಾಳಿಗೆ ಮಂಡ್ಯದ ಯೋಧ ಸೇರಿ 5 ಬಲಿ. 34 ಎಕರೆ ಗೋಮಾಳ ಖಾಸಗಿ ವ್ಯಕ್ತಿಗೆ ಪರಭಾರೆ ಆರೋಪ. ವಿಚಾರಣೆಗೆ ಕರೆದ್ರೆ ಟೈಮ್ ಇಲ್ಲ ಎಂದ ಬೆಂಗಳೂರು ಗ್ರಾಮಾಂತರ ಡಿಸಿ. ಅಯ್ಯಪ್ಪ ಸೇರಿ 4 ಲೋಕಾಯುಕ್ತ ಕಸ್ಟಡಿಗೆ. ಬೇಲೆಕೇರಿ ಅದಿರು ಸಾಗಣೆಯಿಂದ 2,500 ಕೋಟಿ ಸಂಪಾದನೆ. ಅದರಲ್ಲಿ ರಾಜಶೇಖರ ರೆಡ್ಡಿಗೆ 500 ಕೋಟಿ ಕೊಟ್ಟಿದ್ದು ನಾನೇ. ಸಿಬಿಐ ಎದುರು ಜನಾರ್ದನ್ ರೆಡ್ಡಿ ಹೊಸ ಬಾಂಬ್. ಮಹಾಸಮರಕ್ಕೆ ರಾಜಕೀಯ ಸೇನಾನಿಗಳ ಸಿದ್ಧತೆ. ನಾಳೆ ಬೆಂಗಳೂರಿನಲ್ಲಿ ಕೆಜೆಪಿ ಕಾರ್ಯಕರ್ತರ ಸಮಾವೇಶ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರಿಂದ ರಣತಂತ್ರ. ಆಸೀಸ್ಗೆ ತಲೆಬಿಸಿ ತಂದಿದೆ 4 ಆಟಗಾರರ ಗೈರು. ಟೀಂ ಇಂಡಿಯಾ ಮಾತ್ರ ಎಲ್ಲ ವಿಭಾಗದಲ್ಲೂ ಸೂಪರ್. ಮೊಹಾಲಿಯಲ್ಲಿ ನಾಳೆಯಿಂದ 3ನೇ ಟೆಸ್ಟ್ ಶುರು. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ತಯಾರಿ ನಡೆಸಿದೆ. ಈ ಸಂಬಂಧ ದೆಹಲಿಯಲ್ಲಿ ಮಹತ್ವದ ಕಾರ್ಯತಂತ್ರ ರೂಪಿಸಲಾಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯದ ಸಂಸದರೊಂದಿಗೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ವಿಶ್ವನಾಥ್, ಧರಮ್ ಸಿಂಗ್, ಮುನಿಯಪ್ಪ, ಧ್ರುವನಾರಾಯಣ ಸೇರಿ ಹಲವರು ಭಾಗವಹಿಸಿದ್ರು. ಇವಾಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ತಯಾರಿ ನಡೆಸ್ತಾ ಇದೆ. ಒಂದ್ ಕಡೆ ಲೋಕಲ್ ಎಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನಾಗಿದ್ದು ಬೀಗ್ತಾ ಇರುವಂತಹ ಕಾಂಗ್ರೆಸ್ ಇದೀಗ ವಿಧಾನಸಭಾ ಎಲೆಕ್ಷನ್ಗೆ ತಯಾರಿ ನಡೆಸ್ತಾ ಇದೆ. ಇವತ್ತು ನಡೆದಂತಹ ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿ ರೂಪುರೇಷೆಗಳನ್ನ ರೂಪಿಸಲಾಗಿದೆ? ಸೌಮ್ಯ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ನಂತರ ಕಾಂಗ್ರೆಸ್ ಮೂಡ್ನಲ್ಲೂ ಕೂಡ ಸಾಕಷ್ಟು ಅಪ್ಬೀಟ್ ಆದಂತೆ ಕಾಣ್ತಾ ಇದೆ. ಹೈಕಮಾಂಡ್ಗೂ ಕೂಡ ಸತತ ರಾಜ್ಯಗಳಿನ ಸೋಲಿನ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಫಲಿತಾಂಶ ಕಾಂಗ್ರೆಸ್ ಪಾಲಿಗೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಇವತ್ತು ರಾಹುಲ್ ಗಾಂಧಿ ಕರ್ನಾಟಕದ ಕಾಂಗ್ರೆಸ್ ಸಂಸದರ ಸಭೆಯನ್ನ ಕರೆದಿದ್ರು. ವಿಸ್ತೃತವಾಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಾಹುಲ್ ಗಾಂಧಿ ಸಂಸದರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಾಕಷ್ಟು ವಿಷಯಗಳ ಬಗ್ಗೆ ಸಂಸದರು ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆಯನ್ನ ತರಬೇಕು, ಇಲ್ಲದೆ ಹೋದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ರಾಜ್ಯದಲ್ಲಿ ಎದುರಿಸುವುದು ಕಷ್ಟ ಅಂತಕ್ಕಂಥದ್ದು ಸಂಸದರ ಸ್ಪಷ್ಟ ಅಭಿಪ್ರಾಯ. ಕಡೆಯ ಗಳಿಗೆಯವರೆಗೂ ಕೂಡ ಅಭ್ಯರ್ಥಿಗಳನ್ನ ಕಾಯಿಸ್ತಾ ಹೋದ್ರೆ ನಮ್ಗೆ ಚುನಾವಣೆಗೆ ಪ್ರಚಾರಕ್ಕೂ ಕೂಡ ಸಮಯ ಸಾಕಾಗುವುದಿಲ್ಲ ಅಂತಕ್ಕಂಥ ಸ್ಪಷ್ಟ ಅಭಿಪ್ರಾಯವನ್ನ ಸಂಸದರು ರಾಹುಲ್ ಗಾಂಧಿ ಮುಂದೆ ಮಂಡಿಸಿದ್ದಾರೆ ಅಂತಕ್ಕಂಥದ್ದು. ರಾಹುಲ್ ಗಾಂಧಿ ಕೂಡ ಸಂಸದರಿಗೆ ನೀವು ಎಲ್ಲರೂ ಒಟ್ಟಾಗಿ ಹೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಚುನಾವಣಾ ಸಂದರ್ಭದಲ್ಲಿ ಉದ್ಭವವಾದ್ರೆ ಬಂದಿರತಕ್ಕಂತ ಅವಕಾಶ ಕೈ ಚೆಲ್ಲಿ ಹೋಗ್ತದೆ ಅಂತಕ್ಕಂತ ಒಂದು ಸ್ಪಷ್ಟ ಅಭಿಪ್ರಾಯವನ್ನ ಕೂಡ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ದಾರೆ. ಒಟ್ಟಾಗಿ ಚುನಾವಣೆಗೆ ಹೋಗ್ಬೇಕು. ಕೇಂದ್ರದ ನಾಯಕರು, ಕೇಂದ್ರದ ಸಚಿವರು, ರಾಜ್ಯದ ಸಂಸದರು, ರಾಜ್ಯಸಭಾ ಸಂಸದರು, ಅಲ್ಲಿಯ ಸ್ಥಳೀಯ ನಾಯಕರ ಜೊತೆಗೂ ಕೂಡ ಹೊಂದಾಣಿಕೆಯೊಂದಿಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕಿವಿಮಾತನ್ನ ಕೂಡ ರಾಹುಲ್ ಗಾಂಧಿ ಸಂಸದರಿಗೆ ಹೇಳಿದ್ದಾರೆ. ಸಂಸದರಿಗೂ ಕೂಡ ಸ್ಥಳೀಯ ಈ ರೀತಿಯಾಗಿರ್ತಕ್ಕಂಥ ಸ್ಥಳೀಯವಾಗಿ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಅವರ ಅಭಿಪ್ರಾಯಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದನ್ನ ಕೆಪಿಸಿಸಿಗೂ ನಾವು ತಿಳಿಸ್ತೇವೆ ಅಂತಕ್ಕಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಸಂಸದರು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಬಾರದು ಅಂತಕ್ಕಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಕರ್ನಾಟಕದ ಕಾಂಗ್ರೆಸ್ ಸಂಸದರಿಗೆ ಹೇಳಿದ್ದಾರೆ. ಒಟ್ಟಾರೆ ಅರ್ಥ ಇಷ್ಟೇ ಸೌಮ್ಯ, ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯದಿಂದ ಯಾವ ರೀತಿ ಪಂಜಾಬ್ನಲ್ಲಿ ಅವಕಾಶ ಅಮರಿಂದರ್ ಸಿಂಗ್ ಮತ್ತು ಬೇರೆ ನಾಯಕರ ನಡುವಿನ
ವೈಮನಸ್ಯದಿಂದಾಗಿ ತಪ್ಪಾಗಿ ಹೋಯಿತು. ಅದು ಕರ್ನಾಟಕದಲ್ಲಿ ಮರುಕಳಿಸುವುದು ಬೇಡ. ಕರ್ನಾಟಕ ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಮೂಮೆಂಟಮ್ ಅನ್ನ ಕೊಡ್ತಕ್ಕಂತಹ ರಾಜ್ಯವಾಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಸಂಸದರ ಎದುರು ವ್ಯಕ್ತಪಡಿಸಿದ್ದಾರೆ. ಸೌಮ್ಯ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಸ್ಥಳೀಯ ಸಂಸ್ಥೆಗಳ ಮಿನಿ ಸಮರ ಮುಗಿಯಿತು. ಈಗ ಎಲ್ಲರ ಕಣ್ಣು ವಿಧಾನಸಭೆ ಮಹಾಸಮರದ ಮೇಲೆ ಬಿದ್ದಿದೆ. ರಾಜಕೀಯ ಸೇನಾನಿಗಳು ಇದಕ್ಕೆ ಅಣಿಯಾಗ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಮಾಡಿದ್ರು ಬನ್ನಿ ನೋಡೋಣ. ಮಹಾಸಮರಕ್ಕೆ ಪಕ್ಷಗಳ ಸಿದ್ಧತೆ. ನಾಳೆ ಬೆಂಗಳೂರಿನಲ್ಲಿ ಕೆಜೆಪಿ ಸಮಾವೇಶ. ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯತಂತ್ರ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೆಲ ಸ್ಥಾನಗಳನ್ನು ಗೆದ್ದು ಹುಮ್ಮಸ್ನಲ್ಲಿರೋ ಕೆಜೆಪಿ ಅಧ್ಯಕ್ಷ ಯಡಿಯೂರಪ್ಪ ವಿಧಾನಸಭೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿದ್ದಾರೆ. ಪರಿಷತ್ ಸದಸ್ಯ ಮಲ್ಲಿಕಾರ್ಜುನಪ್ಪ ಮತ್ತು ಕೊಳ್ಳೇಗಾಲ ಮಾಜಿ ಶಾಸಕ ಬಾಲರಾಜ್ ಅವರನ್ನ ಕೆಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, ರಾಜ್ಯದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾರ್ಚ್ 19ರಿಂದ 23ರವರೆಗೆ ಪ್ರವಾಸ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಬೆಂಗಳೂರಿನಲ್ಲಿ ಕೆಜೆಪಿ ಬೃಹತ್ ಸಮಾವೇಶ ನಡೆಯಲಿದ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸೋತವರು ಮತ್ತು ಗೆದ್ದವರ ಸಮಾವೇಶ ಇದಾಗಿದೆ ಅಂತ ವಿವರಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯಲ್ಲಿ ನಿಂತಿದ್ದ ಅಭ್ಯರ್ಥಿಗಳು ಮತ್ತು ಸೋತಿರುವಂಥವರು ಗೆದ್ದಿರುವಂಥವ್ರು ಅವರೆಲ್ಲರ ಒಂದು ಬೃಹತ್ ಸಮಾವೇಶ ಇದೆ. ಮತ್ತೆ 19ನೇ ತಾರೀಕಿಂದ 5 ತಂಡಗಳಲ್ಲಿ 4 ತಂಡಗಳಲ್ಲಿ ಸುಮಾರು 40 ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ಪ್ರಮುಖರು ಪ್ರವಾಸ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಿರೀಕ್ಷೆ ಮೀರಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಾಳೆಯದಲ್ಲಿ ಖುಷಿಯೋ ಖುಷಿ. ಈ ಖುಷಿಯನ್ನ ಹಂಚಿಕೊಳ್ಳೋಕೆ ಅಂತಾನೆ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಇವತ್ತು ದೆಹಲಿಗೆ ತೆರಳಿದ್ರು. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಇದೇ 21ರಂದು ಭೇಟಿಯಾಗುವಂತೆ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಬುಲಾವ್ ನೀಡಿದ್ದಾರೆ. ಮುಂಬರುವ ಚುನಾವಣೆ ತಯಾರಿ ಕುರಿತು ಚರ್ಚೆ ನಡೆಯೋ ಸಾಧ್ಯತೆ ಇದೆ. ನಾಳೆ 21ನೇ ತಾರೀಕು ರಾಹುಲ್ ಗಾಂಧೀಜಿಯವರು ಮೀಟಿಂಗ್ ಕರೆದಿದ್ದಾರೆ ನನಗೆ ಮತ್ತು CLP ಲೀಡರ್ ಸಿದ್ದರಾಮಯ್ಯನವರಿಗೆ. 21ನೇ ತಾರೀಕು ವಿಧಾನಸಭೆಗೆ ಸಂಬಂಧಪಟ್ಟ ಆ ಚುನಾವಣೆಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. BJPಯ ಆಡಳಿತ ಏನಿದೆ ಕಳೆದ 5 ವರ್ಷದಿಂದ ಅದು ಸಮರ್ಪಕವಾಗಿ ಇಲ್ಲ ಅನ್ನೋದಕ್ಕೆ ಇದು ಒಂದು ಸಂದೇಶ, ಜನಗಳ ತೀರ್ಮಾನ. ಇದೇ ವೇಳೆ ಇಂದು ವಿಧಾನಸೌಧ ರಾಜಕೀಯ ಪ್ರಹಸನವೊಂದಕ್ಕೂ ಸಾಕ್ಷಿಯಾಯಿತು. ತಮ್ಮ ಕ್ಷೇತ್ರಕ್ಕೆ ಇದುವರೆಗೂ ಅನುದಾನದ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿ ಮೂಡಿಗೆರೆ ಶಾಸಕ MP ಕುಮಾರಸ್ವಾಮಿ ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಕೊನೆಗೆ ಅಧಿಕಾರಿಗಳು ಹಣ ಬಿಡುಗಡೆಯ ಮಾಹಿತಿ ನೀಡಿದ ಬಳಿಕ ಶಾಸಕರು ಧರಣಿ ಹಿಂತೆಗೆದುಕೊಂಡ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬಿಜೆಪಿಯನ್ನ ಮುಗಿಸಿದ್ದೇನೆ ಅಂತ ನೀವು ಬೀಗಬೇಡಿ, ನೀವು ಮುಗಿಸಿದ್ದು ನಿಮ್ಮ ತಾಯಿ ಸಮಾನವಾದ ಪಕ್ಷವನ್ನ ಅಂತ ಮಾಜಿ ಸಿಎಂ ಯಡಿಯೂರಪ್ಪಗೆ ಕೇಂದ್ರದ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಕಿವಿ ಮಾತು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಪೂಜಾರಿ, ಯಡಿಯೂರಪ್ಪನವರದ್ದು ಸರ್ವಾಧಿಕಾರದ ಧೋರಣೆ, ನಾನೇ ಎಲ್ಲ ಎಂಬ ಅಹಂ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಕರ್ಮವನ್ನ ಈಗ ಅನುಭವಿಸುತ್ತಿದ್ದಾರೆ ಎಂದು ಮಾತಿನ ಚಾಟಿ ಬೀಸಿದ್ರು. ಅದು ಕೂಡ ತೋರಿಸ್ತದೆ, ನಾನೇ ಅವಮಾನವನ್ನು ಕೂಡ ತೋರಿಸ್ತದೆ. ಆದರೆ ಯಡಿಯೂರಪ್ಪನವರನ್ನ ಮನುಷ್ಯನಾಗಿ ಮಾಡಿದ ಬಿಜೆಪಿ ನೀವು ಅನುಭವಿಸ್ತೀರಿ. ಏನಾಯ್ತು? ನೀವು ನಾನು ದೊಡ್ಡ ಲೀಡರ್, ನಾನು ಇದು ಮುಗಿಸಿದ್ದೇನೆ, ಅದು ಮುಗಿಸಿದ್ದೇನೆ, ನೀವು ಮುಗಿಸಿದ್ದೀರಿ. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.